ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ಇದೀಗ ನನ್ನ ಕೊಲೀಗ್ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಇನ್ನು ಮೊದಲ ಸುದ್ದಿಯನ್ನ ಗಮನಿಸ್ತಾ ಹೋಗೋದಾದ್ರೆ ಇಡೀ ರಾಜ್ಯದೆಲ್ಲೆಡೆ, ದೇಶದೆಲ್ಲೆಡೆ ಎಲ್ಲಾ ಕಡೆಗಳಲ್ಲೂ ಬಹಳ ಸಂಚಲನವನ್ನ ಉಂಟು ಮಾಡಿದ್ದಂತ ಈ ಧರ್ಮಸ್ಥಳ ಕೇಸ್. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಆ ನಂತರದಲ್ಲಿ ಈ ಷಡ್ಯಂತ್ರವನ್ನ ಮಾಡಿದಂತ ಷಡ್ಯಂತ್ರಿಗಳು ಈಗ ಬಚಾವಾಗ್ತಾ ಇದ್ದಾರೆ ಹಾಗಾದ್ರೆ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇರೋದು. ಕದ್ದ ಬುರುಡೆಯನ್ನ ತಂದು ಅದನ್ನ ತೋರಿಸಿ ಚಿತ್ರ ವಿಚಿತ್ರವಾದಂತಹ ನಾನಾ ರೀತಿಯ ಕಥೆಗಳನ್ನ ಕಟ್ಟಿದ್ರು. ಅವರೆಲ್ಲ ಎಲ್ಲಿ ಹೋದ್ರು? ವಿಚಾರಣೆಯಿಂದ ತಪ್ಪಿಸ್ಕೊಳ್ತಾ ಇದ್ದಾರಾ ಈ ಆರೋಪಿಗಳು ಅನ್ನೋ ಪ್ರಶ್ನೆ ಇದೆ. ನಿರ್ಣಾಯಕ ಹಂತದಲ್ಲಿದೆ ಈ ಕೇಸ್. ಆದ್ರೆ ಈ ಹಂತದಲ್ಲಿ ಎಸ್ಐಟಿ ಅಧಿಕಾರಿಗಳು ದಿಢೀರ್ ಅಂತ ಮೌನಕ್ಕೆ ಜಾರಿದ್ದಾರೆ. ಇದು ಕೂಡ ಸಾಕಷ್ಟು ಅನುಮಾನಗಳಿಗೆ, ಪ್ರಶ್ನೆಗಳಿಗೆ ಕಾರಣ ಆಗ್ತಾ ಇದೆ. ಇವರನ್ನ ಬಚಾವ್ ಮಾಡುವಂತ ಯಾವ್ದಾದ್ರೂ ಪ್ರಯತ್ನಗಳು ನಡೀತಾ ಇದೆಯಾ ಅನ್ನುವಂತ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇರೋದು. ಎಸ್ಐಟಿ ಸ್ಮಶಾನ ಮೌನದ ಬಗ್ಗೆ ನಾನಾ ವ್ಯಾಖ್ಯಾನಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಿಷ್ಟೊಂದು ಮೌನ? ಯಾವ ಹಂತದಲ್ಲಿ ತನಿಖೆಯನ್ನ ನಡೆಸಬೇಕಿತ್ತು? ನೋಟಿಸ್ ಮೇಲೆ ನೋಟಿಸ್ ಅನ್ನ ಕೊಡ್ತಾ ಇದ್ರು ಈ ಹಿಂದೆ. ಆದ್ರೆ ಈಗ ಎಸ್ಐಟಿ ಅಧಿಕಾರಿಗಳು ಒಂದೇ ಒಂದು ನೋಟಿಸ್ ಅನ್ನ ಕೂಡ ಕೊಡದೆ, ವಿಚಾರಣೆಗೂ ಕೂಡ ಕರೆಯದೆ ಮೌನವಾಗಿರೋದು ಯಾಕೆ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಇಷ್ಟೊಂದು ಕಾಲಹರಣ ಆಗ್ತಾ ಇರೋದು ಯಾಕೆ ಅನ್ನುವಂತ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. ಇಡೀ ಧರ್ಮಸ್ಥಳ ಷಡ್ಯಂತ್ರ ಕೇಸ್ಗೆ ಸಂಬಂಧಪಟ್ಟಂತೆ ಆರಂಭದಲ್ಲಿ ನಡೀತಾ ಇದ್ದಂತ ತನಿಖೆಯ ವೇಗ ಏಕಾಏಕಿಯಾಗಿ ಸ್ಟಾಪ್ ಆಗುತ್ತೆ. ಚಿನ್ನಯ್ಯನ ಬಂಧನ ಆಗುತ್ತೆ. ಚಿನ್ನಯ್ಯನ ಬಂಧನ ಆದ ನಂತರದಲ್ಲಿ ಈ ತನಿಖೆ ಏಕಾಏಕಿಯಾಗಿ ಡೆಮಿನಿಷಿಂಗ್, ಈ ಗ್ರಾಫ್ ಇದೆಯಲ್ಲ ಕಂಪ್ಲೀಟ್ ಆಗಿ ಡೌನ್. ಯಾವುದೇ ರೀತಿಯ ವಿಚಾರಣೆಗಳಾಗ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ನಡೀತಾ ಇಲ್ವೇನೋ ಅನ್ನುವಂತ ರೀತಿಯಲ್ಲಿ ಅನ್ಸೋದಕ್ಕೆ ಶುರುವಾಗುತ್ತೆ. ಎಲ್ಲಾ ಪ್ರಶ್ನೆಗಳು ಒಂದಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಅನುಮಾನ ಮೂಡೋದಕ್ಕೂ ಕೂಡ ಕಾರಣ ಇದೆ. ಎಸ್ಐಟಿಯಿಂದ ಇಂಥ ಕಾಲಹರಣ ಯಾಕೆ ಅನ್ನೋ ಪ್ರಶ್ನೆ. ಈ ಷಡ್ಯಂತ್ರ ಸೂತ್ರಧಾರಿಗಳ ವಿಚಾರಣೆಗೆ ಕಾಲಹರಣ ಆಗ್ತಾ ಇರೋದು ಯಾಕೆ? ಚಿನ್ನಯ್ಯ ಬಂಧನದ ಬಳಿಕ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್, ಇತರೆ ಆರೋಪಿಗಳು ವಿಚಾರಣೆಗೆ ಬರಬೇಕು ಅಂತ ಹಲವು ಸಲ ನೋಟಿಸ್ ಅನ್ನ ಕೊಟ್ಟರು. ಎಷ್ಟೇ ಬಾರಿ ನೋಟಿಸ್ ಅನ್ನ ಕೊಟ್ಟರು ಯಾವುದೇ ಪ್ರಯೋಜನ ಆಗಿಲ್ಲ ಅನ್ನುವಂಥದ್ದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಹಾಗಾದ್ರೆ ನೋಟಿಸ್ಗೆ ಯಾವುದೇ ರೀತಿಯ ಕಿಮ್ಮತ್ತಿಲ್ವಾ, ಬೆಲೆ ಇಲ್ವಾ ಅನ್ನುವಂತ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಇದರ ಮಧ್ಯದಲ್ಲಿ ಇಷ್ಟೆಲ್ಲ ಆದ್ರೂ ಕೂಡ ವಿಚಾರಣೆಗೆ ಇನ್ನುಳಿದಂತ ಆರೋಪಿಗಳು ಹಾಜರಾಗಲೇ ಇಲ್ಲ, ಯಾರು ಕೂಡ ಕಾಣಿಸ್ಕೊಳ್ಳಲೇ ಇಲ್ಲ. ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ನೋಟಿಸ್ ಅನ್ನ ಆರಂಭದಲ್ಲಿ ಎಸ್ಐಟಿ ಕೊಟ್ಟಂತಹ ಸಂದರ್ಭದಲ್ಲಿ ನಮಗೂ ಈ ಕೇಸ್ಗೂ ಯಾವುದೇ ರೀತಿಯ ಸಂಬಂಧವೇ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈ ಕೇಸಿಂದ ನಮ್ಮ ಹೆಸರನ್ನ ಡ್ರಾಪ್ ಮಾಡಬೇಕು, ಕೇಸ್ ರದ್ದತಿ ಮಾಡಬೇಕು ಅಂತ ಕಾನೂನು ತಜ್ಞರ ನೆರವನ್ನ ಪಡೆದು ಕೇಸ್ ರದ್ದತಿಗೆ ಹೈಕೋರ್ಟ್ ಮೊರೆ ಹೋಗ್ತಾರೆ ಈ ಎಲ್ಲ ಷಡ್ಯಂತ್ರಿಗಳು. ಅರ್ಜಿ ವಿಚಾರಣೆಯನ್ನ ನಡೆಸಿ ಅಕ್ಟೋಬರ್ 30ರಂದು ಎಸ್ಐಟಿ ತನಿಖೆಗೆ ಮಧ್ಯಂತರ ತಡೆಯನ್ನ ಕೂಡ ನೀಡಲಾಗುತ್ತೆ. ಆ ನಂತರದಲ್ಲಿ ನವೆಂಬರ್ 12ರಂದು ಈ ತನಿಖೆಗೆ ನೀಡಿದಂತಹ ಮಧ್ಯಂತರ ತಡೆಯನ್ನ ತೆರವುಗೊಳಿಸಲಾಗುತ್ತೆ. ಆದ್ರೆ ಆರೋಪಿಗಳು ಯಾವುದೇ ರೀತಿ ಕಿರುಕುಳ ಕೊಡಬಾರದು, ತನಿಖೆಯನ್ನ ನಡೆಸಬೇಕು, ಆದ್ರೆ ಕಿರುಕುಳ ಕೊಡಬಾರದು ಅನ್ನುವಂತ ಸೂಚನೆಯನ್ನ ಕೂಡ ಕೋರ್ಟ್ ಕೊಡುತ್ತೆ. ಈ ತಡೆಯಾಜ್ಞೆಯನ್ನ ತೆರವುಗೊಳಿಸಿ 3 ವಾರಗಳು ಕಳೆಯಿತು. 3 ವಾರಗಳಾದರೂ ಕೂಡ ವಿಚಾರಣೆ ನಡೆದಿಲ್ಲ. ಕಿರುಕುಳ ಬಿಡಿ, ಅಟ್ಲೀಸ್ಟ್ ವಿಚಾರಣೆ ನಡೀಬೇಕು. ಇವ್ರ ಹೆಸರು ಕೇಳಿ ಬಂದಿದೆ, ಜೊತೆಯಲ್ಲಿ ಒಂದಷ್ಟು ಆರೋಪಗಳು ಕೂಡ ಸಾಬೀತಾಗಿದೆ. ಖುದ್ದು ಚಿನ್ನಯ್ಯನ ಸ್ಟೇಟ್ಮೆಂಟ್ ಇದೆ. ಎಲ್ಲಾ ಸ್ಟೇಟ್ಮೆಂಟ್ಗಳನ್ನ ತಗೊಂಡಾಗಿದೆ, ನ್ಯಾಯಾಧೀಶರ ಸಮ್ಮುಖದಲ್ಲಿ ಸ್ಟೇಟ್ಮೆಂಟ್ ತಗೊಂಡಾಗಿದೆ. ಈ ಷಡ್ಯಂತ್ರಿಗಳ ಪ್ಲಾನಿಂಗ್ ಏನು, ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ರು, ಇದೆಲ್ಲವೂ ಕೂಡ ಬಟಾ ಬಯಲಾದ ನಂತರದಲ್ಲೂ ಕೂಡ ವಿಚಾರಣೆ ಯಾಕಿಲ್ಲ? ನೋಟಿಸ್ ಅನ್ನ ಕೊಟ್ಟು ಬಂಧನ ಮಾಡಿಬಿಡ್ತಾರೇನೋ ಅನ್ನುವಂತ ನಿಟ್ಟಿನಲ್ಲಿ ಭಾಸ ಆಗ್ತಾ ಇತ್ತು. ಬಂಧನ ಬಿಡಿ, ಅವರನ್ನ ಆ ಎಸ್ಐಟಿ ಕಚೇರಿ ಕರೆಸಿಕೊಂಡು ವಿಚಾರಣೆ ಕೂಡ ನಡೆಸಲಿಲ್ಲ.
ಈಗ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ ಈ ಧರ್ಮಸ್ಥಳ ಷಡ್ಯಂತ್ರ ಕೇಸ್ಗೆ ಸಂಬಂಧಪಟ್ಟಂತೆ. ಈಗಾಗಲೇ ಬಹಳ ದಿನಗಳಿಂದ ಕೇಳಿ ಬರ್ತಾ ಇದ್ದಂತ ಒಂದು ಪ್ರಶ್ನೆ ಅಂತಂದ್ರೆ, ಈ ಷಡ್ಯಂತ್ರಿಗಳ ಹಣದ ಮೂಲ ಯಾವುದು, ಆದಾಯದ ಮೂಲ ಯಾವುದು, ಆರ್ಥಿಕತೆಯ ಮೂಲ ಯಾವುದು ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇದ್ವು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಷಡ್ಯಂತ್ರ ಮಾಡಿದಂತ ಗ್ಯಾಂಗ್ಗೆ ಮತ್ತೆ ತಲೆ ಬಿಸಿ ಶುರುವಾಯ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ತಿಮರೋಡಿ ಗ್ಯಾಂಗ್ನ ಹಣದ ಮೂಲದ ತನಿಖೆಗೆ ಕೋರ್ಟ್ ಸೂಚನೆಯನ್ನ ಕೊಡ್ತು. ದಕ್ಷಿಣ ಕನ್ನಡ ಎಸ್ಪಿಗೆ ಹೈಕೋರ್ಟ್ನಿಂದ ತನಿಖೆ ಮಾಡಿ ಅನ್ನುವಂತ ಸೂಚನೆಯನ್ನ ಕೂಡ ನೀಡಲಾಯಿತು. ತಿಮರೋಡಿ ಟೀಮ್ ಹಣದ ವ್ಯವಹಾರದ ತನಿಖೆಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ತೇಜಸ್ ಗೌಡ ರಿಟ್ ಅರ್ಜಿಯನ್ನ ವಿಚಾರಣೆ ನಡೆಸಿದೆ ಹೈಕೋರ್ಟ್. ಡಿಸೆಂಬರ್ 16ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ಹೈಕೋರ್ಟ್. ಈಗ ಒಂದು ಕಡೆಯಲ್ಲಿ ಈ ಷಡ್ಯಂತ್ರಕ್ಕೆ ಸಂಬಂಧಪಟ್ಟಂತೆ ಸಾಲಿಡ್ ಪ್ರೂಫ್ಗಳು, ಸಾಲಿಡ್ ಎವಿಡೆನ್ಸ್ಗಳು, ಅದರ ಜೊತೆಯಲ್ಲಿ ಸ್ಟೇಟ್ಮೆಂಟ್ಗಳು ಇದೆಲ್ಲವೂ ಕೂಡ ಇದೆ. ಇದೆಲ್ಲವೂ ಕೂಡ ಇದ್ದ ನಂತರದಲ್ಲೂ ಕೂಡ ಇವರನ್ನ ವಿಚಾರಣೆ ಕರೆಸ್ತಾರೆ, ಅರೆಸ್ಟೇ ಮಾಡಿಬಿಡ್ತಾರೆ. ಯಾಕಂದ್ರೆ ಎಲ್ಲವೂ ಕೂಡ ಸಾಬೀತಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಆಗೋಗಿತ್ತು. ಆದ್ರೆ ವಿಚಾರಣೆಗಾದ್ರೂ ಕರೀತಾರೆ ಅನ್ನುವಂತ ಪ್ರಶ್ನೆಗಳಿದ್ವು. ಆದ್ರೆ ಎಸ್ಐಟಿಯಿಂದ ಮೀನಾಮೇಷ ಎಣಿಸಲಾಗ್ತಾ ಇದೆ, ಕಾಲಹರಣ ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ. ವರದಿಯನ್ನ ಆದಷ್ಟು ಬೇಗ ಕೊಡಿ ಅಂತ ಕೋರ್ಟ್ ಹೇಳಿದ್ರು ಕೂಡ ವರದಿ ಸಿದ್ಧ ಇದೆ ಅನ್ನುವಂತ ರೀತಿಯಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ ವಿನಃ ವರದಿಯಲ್ಲಿ ಏನಿದೆ, ವಿಚಾರಣೆ ನಡೆಸುವಂತವ್ರನ್ನ ನಡೆಸಲಿಲ್ಲ. ಯಾರು ಷಡ್ಯಂತ್ರದ ರೂವಾರಿಗಳು ಅವರ ವಿಚಾರಣೆ ನಡೆದಿಲ್ಲ. ಹಾಗಾದ್ರೆ ಆ ವರದಿಯಲ್ಲಿ ಇನ್ಕಂಪ್ಲೀಟ್ ಆಗಿದೆಯಾ ವರದಿ ಇನ್ನೂ ಕೂಡ ಅನ್ನುವಂತ ಪ್ರಶ್ನೆ ಸಾಮಾನ್ಯವಾಗಿ ಕಾಡುತ್ತೆ. ಎಸ್ಐಟಿ ಅಧಿಕಾರಿಗಳ ಮೇಲೆ ಒಂದಷ್ಟು ಪ್ರಶ್ನೆಗಳು ಕಾಡುತ್ತೆ. ಅವರ ತನಿಖೆಯ ರೀತಿಯಲ್ಲಿ ಜೊತೆಯಲ್ಲಿ ತನಿಖಾಧಿಕಾರಿಗಳ ತನಿಖಾ ಹಂತದ ಬಗ್ಗೆಯೂ ಕೂಡ ಒಂದಷ್ಟು ಪ್ರಶ್ನೆಗಳು, ಅನುಮಾನಗಳು ಸರ್ವೇ ಸಾಮಾನ್ಯವಾಗಿ ಕಾಡ್ತಾ ಇದೆ. ಈ ಅನ್ವಾಂಟೆಡ್ ಡಿಲೇ ಇದೆಯಲ್ಲ, ಇದು ಯಾಕೆ ಅನ್ನುವಂತ ಪ್ರಶ್ನೆ ಈಗ ಜನಸಾಮಾನ್ಯರು ಕೂಡ ಕೇಳ್ತಾ ಇದ್ದಾರೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಹೈಕೋರ್ಟ್ ಆದೇಶವನ್ನ ಕೂಡ ಕೊಟ್ಟಿದೆ, ತನಿಖೆಯನ್ನ ನಡೆಸಬಹುದು. ಮಧ್ಯಂತರ ತಡೆಯನ್ನ ಕೂಡ ಈಗಾಗಲೇ ತೆರವುಗೊಳಿಸಲಾಗಿರೋದು. ಆ ಮಧ್ಯಂತರ ತಡೆಯನ್ನು ನೀಡಲಾಗಿತ್ತು. ಆ ಆದೇಶವನ್ನ ತೆರವುಗೊಳಿಸಿದ ನಂತರದಲ್ಲಿ 3 ವಾರಗಳು ಕಳೆದು ಹೋಯಿತು. 3 ವಾರಗಳು ಕಳೆದ ನಂತರದಲ್ಲೂ ಕೂಡ ಯಾವುದೇ ತನಿಖೆಯಲ್ಲಿ ಪ್ರೋಗ್ರೆಸ್ ಇಲ್ಲ. ಆ ತೆರವು ಮಾಡಿದಂತ ಮರುದಿನನೇ ವಿಚಾರಣೆ ಕರೆದು ಬಿಡ್ತಾರೆ ಅನ್ನುವಂಥದ್ದಿತ್ತು. ಆದ್ರೆ ಆರಂಭದಲ್ಲಿ ಕೊಟ್ಟಂತ ನೋಟಿಸ್ಗಳು ಆ ನಂತರದಲ್ಲಿ ಈಗ ಕಂಡು ಬರ್ತಾ ಇಲ್ಲ ಅನ್ನುವಂಥ ದುರಾದೃಷ್ಟಕರ. ಹಾಗಾದ್ರೆ ಎಸ್ಐಟಿ ತನಿಖೆ ಎತ್ತ ಸಾಗ್ತಾ ಇದೆ. ಇದೇ ಷಡ್ಯಂತ್ರಿಗಳು ಸರ್ಕಾರದ ಮುಂದೆ ಹೋಗಿ ಷಡ್ಯಂತ್ರ ನಡೀತಾ ಇದೆ, ಎಸ್ಐಟಿ ರಚನೆ ಆಗಬೇಕು, ಪೊಲೀಸರ ಮೇಲೆ ಯಾವುದೇ ನಂಬಿಕೆ ಇಲ್ಲ, ಹಾಗಾಗಿ ಎಸ್ಐಟಿ ರಚನೆ ಆಗಬೇಕು ಅಂತ ಕೇಳ್ಕೊಂಡ್ರು. ಎಸ್ಐಟಿ ರಚನೆ ಆಗಿದ್ದಾಯ್ತು. ಆ ನಂತರದಲ್ಲಿ ಪ್ರಣವ್ ಮೊಹಂತಿ ನೇತೃತ್ವದಲ್ಲೇ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅಂತ ಕೇಳ್ಕೊಂಡ್ರು. ಆ ರೀತಿ ಅವರು ಬಯಸಿದಂತೆಯೇ ಆಯ್ತು. ಎಲ್ಲವೂ ಕೂಡ ಆದ ನಂತರದಲ್ಲಿ ಕೊನೆಗೆ ಯಾವಾಗ ಈ ಗನ್ ಪಾಯಿಂಟ್ ಅವ್ರ ಕಡೆಗೆ ತಿರುಗ್ತೋ ಆಗ ಈ ತನಿಖೆಯೇ ಸರಿಯಿಲ್ಲ, ತನಿಖಾಧಿಕಾರಿಗಳ ವೈಖರಿಯೇ ಸರಿಯಿಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಬಿಂಬಿಸುವಂತಹ ಪ್ರಯತ್ನಗಳು ಬಹಳವಾಗಿ ನಡೆದು ಹೋದ್ವು. ಅದೆಲ್ಲವೂ ಕೂಡ ಗತಿಸಿದಂತ ದಿನಗಳಲ್ಲಿ ನಡೆದಿರುವಂತಹ ವಿಚಾರ. ಆದ್ರೆ ಈಗ ಈ ಮಧ್ಯಂತರ ತಡೆ ಏನಿದೆ ಅದನ್ನ ತೆರವು ಮಾಡಲಾಗಿದೆ, ಆದ್ರೂ ವಿಚಾರಣೆ ಇಲ್ಲ, ತನಿಖೆ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ದೂರುದಾರರಾದಂತಹ ತೇಜಸ್ ಗೌಡ ಅವರು ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಹಾಗೆ ಪತ್ರಕರ್ತರಾದಂತಹ ಜಿತೇಂದ್ರ ಕುಂದೇಶ್ವರ ಅವರು ಕೂಡ ನಮ್ಮ ಜೊತೆ ಈಗ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಮೊದಲಿಗೆ ತೇಜಸ್ ಗೌಡ ಅವರಿಗೆ ನನ್ನ ಪ್ರಶ್ನೆ, ಇಷ್ಟು ದಿನಗಳಾಯ್ತು, ಆರಂಭದಲ್ಲಿ ತೋರಿಸಿದಂತ ಆಸ್ಥೆ ಇದೆಯಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಇವರೇ ಕೇಳಿದಂತ ಎಸ್ಐಟಿ, ಇವರೇ ಕೇಳಿದಂತ ತನಿಖಾಧಿಕಾರಿಗಳು, ಇವರಿಗೆ ಬೇಕಾದಂತ ಟೀಮ್ ಎಲ್ಲವೂ ಕೂಡ ಇವರ ಪರವಾಗೇ ಇದೆ ಅನ್ನುವಂತ ನಿಟ್ಟಿನಲ್ಲಿ ಕಾಣಿಸ್ತಾ ಇದ್ವು. ಆದ್ರೆ ಯಾವಾಗ ಇವ್ರ ಕಡೆ ತಿರುಗ್ತೋ ಆಗ ಇಡೀ ಗ್ಯಾಂಗ್ ತಿರುಗಿಕೊಳ್ಳುತ್ತೆ. ಆ ನಂತರದಲ್ಲಿ ಎಸ್ಐಟಿ ಅಧಿಕಾರಿಗಳ ನಡೆ ಇದೆಯಲ್ಲ ಇದು ಈಗ ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು. ಮೊದಲಿಗೆ ಲೆಟ್ಸ್ ಸ್ಟಾರ್ಟ್ ವಿತ್ ಎಸ್ಐಟಿ. ಈ ಡಿಲೇಗೆ ಕಾರಣ ಏನು, ಇಷ್ಟೊಂದು ಡಿಲೇ ಮಾಡ್ತಾ ಇರೋದು ಯಾಕೆ, ಜೊತೆಯಲ್ಲಿ ಈ ಕಾಲಹರಣಕ್ಕೆ ಏನಾದ್ರೂ ಕಾರಣಗಳಿದೆಯಾ, ಸಾಲಿಡ್ ಆದಂತ ಕಾರಣಗಳು ಇದೆಯಾ ಅನ್ನುವಂತ ಪ್ರಶ್ನೆ. ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ಅರೆಸ್ಟೇ ಮಾಡಿಬಿಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಆಗಿತ್ತು. ಆದ್ರೆ ಆ ರೀತಿ ಏನ್ ಕಾಣಿಸ್ತಾ ಇಲ್ಲ. ತೇಜಸ್ ಗೌಡ ಅವರೇ ಏನ್ ಹೇಳ್ತೀರಿ? ನೋಡಿ, ಮೊದಲನೇದಾಗಿ ತಾವು ಕೋರ್ಟಿನ ಆರ್ಡರ್ ನೀವು ಗಮನಿಸಬೇಕು. ಏನು ಅಂತಂದ್ರೆ ಎನ್ಕ್ವೈರಿ ಮಾಡಿ ಹರಾಸ್ಮೆಂಟ್ ಮಾಡಬೇಡಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಆತರ ಆರ್ಡರ್ ಬಂದಾದ್ಮೇಲೂ ಸಹ ಇನ್ನೋವರೆಗೂ ಎಸ್ಐಟಿ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತ ಕರೆದಿಲ್ಲ. ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ದಾರೆ, ಇನ್ನೋರ್ಗೆ ಏನಕ್ಕೆ ಎಸ್ಐಟಿ ವಿಚಾರಣೆ ಮಾಡಿಲ್ಲ? ಎಸ್ಐಟಿ ಅವರ ಏನು ಮೌನ ಇದೆ, ಎಲ್ಲೋ ಒಂದ್ ಕಡೆ ಸರ್ಕಾರ ಅವ್ರಿಗೆ ಮೌನ ವಹಿಸಕ್ ಹೇಳಿದಾರ,
ಇಲ್ಲ ಸರ್ಕಾರನೇ ಈ ಯಾರು ಬುರುಡೆ ಗ್ಯಾಂಗ್ ಇದೆ ಅವ್ರ ಪರ ನಿಂತಿದ್ಯಾ ಒಂದು ಗಮನಿಸಬಹುದು. ಇವರು ಯಾವ ಯಾವ ಹಂತಕ್ಕೆ ಹೋಗಿದ್ದಾರೆ ಮತ್ತೆ ಇವ್ರಿಗೆ ಹಣದ ಮೂಲ ಏನು ಅಂತ ನಾವು ಅಪ್ಲಿಕೇಶನ್ ಹಾಕಿ ತನಿಖೆ ಆಗ್ಬೇಕು ಅಂತ ಹೇಳಿದಾಗ್ಲೂ ಸಹ ನಿನ್ನವರೆಗೂ ಅದ್ರ ಬಗ್ಗೆ ರಿಪೋರ್ಟ್ ಕೊಟ್ಟಿಲ್ಲ. ಇವರು ಪ್ರತಿ ಸತಿ ವಕಾಲತ್ತಾದಾಗ ಹಾಕ್ದಾಗ್ಲೂ ಕೂಡ ಹೈಕೋರ್ಟ್ಗೆ ಕಾಸ್ಟ್ಲಿಯೆಸ್ಟ್ ಅಡ್ವೊಕೇಟ್ಸ್ ಒಂದು ಹಿಯರಿಂಗ್ ಕಮ್ಮಿ ಆದ್ರೂ 3 ಇಂದ 4 ಲಕ್ಷ ಚಾರ್ಜ್ ಮಾಡ್ತಾರೆ. ಇದಕ್ಕೆಲ್ಲ ಹಣ ಸಹಾಯ ಮಾಡ್ತಿರೋದ್ರ ಯಾರು? ಮತ್ತೆ ಕರ್ನಾಟಕ ಪೊಲೀಸರ ಬಗ್ಗೆ ಇತಿಹಾಸನೇ ಇದೆ. ಎಂತೆಂತವ್ರನ್ನೆಲ್ಲ ಬಂಧಿಸಿದ್ದಾರೆ. ಮಹೇಶ್ ಶೆಟ್ಟಿ ತಿಮ್ರುಡಿ ಅವ್ರನ್ನ ಅಬ್ಸ್ಕಾಂಡಿಂಗ್ ಆಗಿದ್ದಾರೆ ಅಂತ ಹೇಳಿ ಅವ್ರನ್ನ ಇನ್ನೋವರೆಗೂ ಬಂಧಿಸಕ್ಕೆ ಹೋಗಿದೇ ಇಲ್ಲ. ಇವರು ಗಿರೀಶ್ ಮಠನ್ ಅವರನ್ನು ಬಂಧಿಸಕ್ಕೆ ಹೋಗೋದಿಲ್ಲ. ಇದೇ ಮಹೇಶ್ ಶೆಟ್ಟಿ ತಿಮ್ರುಡಿ, ಗಿರೀಶ್ ಮಠನ್ ಅವರು, ಜಯಂತ್ ಟಿ ಇವರೆಲ್ಲ ಬಾಯಿ ತೆಗೆದ್ರೆ ಸಾಕು ನಮ್ಗೆ SIT ಯಾವಾಗ ಬೇಕಾದ್ರೂ ಕರೀಲಿ, 24 ಗಂಟೆ ಬೇಕಾದ್ರೆ ಕರೀಲಿ, ನಾವ್ ಇಲ್ಲೇ ಇರ್ತೀರಿ. SIT ಕಚೇರಿ ಮುಂದೆ ಫೋಟೋ ಶೂಟ್ ಮಾಡ್ಕೊಂಡಿದ್ದಂತವ್ರು ಈಗ ಎಂಕ್ವೈರಿಗೆ ಬನ್ನಿ ಅಂತ ಅಂದ ತಕ್ಷಣ ಕೋರ್ಟ್ಗೆ ಹೋಗ್ತಾರೆ, ಈ ಕೇಸ್ ರದ್ದು ಮಾಡಿ ಅಂತ. ಹೌದು. ಅಂದ್ರೆ ಇವರ ಹುನ್ನಾರ ಏನಿತ್ತು, ನಮ್ಮ ಪುಣ್ಯಕ್ಷೇತ್ರ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಬೇಕು, ಅದು ಕಳಂಕ ತರಬೇಕು ಅಂತ ಇತ್ತು, ಅದನ್ನ ಮಾಡಿ ಆಗಿದೆ. ನಾವಿದಲ್ಲಿ ಯಾವ ಒಬ್ಬ ಜಿಹಾದಿ ಮನಸ್ಥಿತಿ ಇರುವಂತ ಯೂಟ್ಯೂಬರ್ ಮೊಹಮ್ಮದ್ ಸಮೀರ ಯಾವುದು ಆಧಾರಗಳಿಲ್ದೇನೆ, ಯಾವುದು ಸಾಕ್ಷಿಗಳಿಲ್ದೇನೆ ಹೇಗ್ ವಿಡಿಯೋ ಮಾಡ್ತಾನೆ, ಆ ವಿಡಿಯೋಗಳು ಹೇಗೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತೆ, ಇದಕ್ಕೆಲ್ಲಾರು ಸಹ ಹಣದ ಮೂಲ ಕಾರಣ ಇರುತ್ತೆ. ಇಲ್ಲಿ ವಿಡಿಯೋ ಮಾಡಬೇಕು ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಇವ್ರಿಗೆ ಫಂಡಿಂಗ್ ಆಗ್ತಿರೋದು ಯಾರು, ಇದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತ ನಾನೇ ಖುದ್ದಾಗಿ SIT ಕಚೇರಿಗೆ ನಾನು ದೂರು